ಇನ್ನು ನೀರಲ್ಲಿ ಹೋಮ ಮಾಡೋದು ಅಂತ ಗಾದೆ ಮಾತು, ಗಾಳಿಗೆ ಗುದ್ದು ಅನ್ನೋದು ಅದೇ ಅರ್ಥದ ಇನ್ನೊಂದು ಮಾತು. ಈಗ ಸದ್ಯ GBA ಸಭೆಗೆ ಹೋಗಿ ಬಂದ ನಮ್ಮ ಗುಸುಗುಸು ಗೋವಿಂದಣ್ಣನಿಗೆ ಕಾಡ್ತಾ ಇರುವಂಥ ಪ್ರಶ್ನೆ, ಇಷ್ಟಕ್ಕೂ ಸಚಿವರು ಯಾರಿಗೆ ಬೈದಿದ್ದು ನೋಡ್ಕೊಂಡು. ಇವರು ಅವರನ್ನ ಬೈದ್ರಾ ಅಥವಾ ಇವರನ್ನ ಬೈದ್ರಾ? ಬಲಗಡೆ ಇದ್ದವರು ಯಾಕೆ ಆ ಕಡೆ ನೋಡ್ತಿದ್ರು, ಎಡಗಡೆ ಇದ್ದವರು ಯಾಕೆ ಈ ಕಡೆ ನೋಡ್ತಿದ್ರು, ಎದುರುಗಡೆ ಇದ್ದವರು ಯಾಕೆ ಮಕ ನೋಡ್ತಿದ್ರು? ಹೆಂಗೆ ಪ್ರಶ್ನೆಗಳನ್ನ ಸ್ವಾಗತದಂತೆ ಹಾಕಿಕೊಂಡು ಬಂದ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಯಾರು ಯಾರನ್ನ ಬೈದ್ರು, ಯಾಕೆ ಬೈದ್ರು, ಅದೇನ್ ಬೈಗುಳದ ವಿಷಯ ಕೇಳಿದಾಗ ಬಾಯ್ ಬಿಟ್ರು ಬೈಗುಳದ ಕತೆ. ವಿಷಯ ಏನಪ್ಪಾ ಅಂದ್ರೆ, ಮೊನ್ನೆ ಗುಸುಗುಸು ಸುದ್ದಿ ಹುಡುಕೊಂಡು ಗೋವಿಂದಣ್ಣ GBA ಆಫೀಸ್ ಕಡೆ ಹೋಗಿದ್ರಂತೆ. ಆಗ ಅಲ್ಲಿ ಸಚಿವ ಕೃಷ್ಣ ಬೈರೇಗೌಡರು ದೊಡ್ಡ ಅಧಿಕಾರಿಗಳನ್ನ ಅಕ್ಕಪಕ್ಕ ಕೂರಿಸ್ಕೊಂಡು, ಎದುರಿಗೆ ಅಧಿಕಾರಿಗಳ ದೊಡ್ಡ ದಂಡನ್ನೇ ಕೂರಿಸ್ಕೊಂಡು ಸಭೆ ಮಾಡ್ತಿದ್ರು. ಆದ್ರ ಬರೀ ಸಭೆ ಆಗಿರ್ಲಿಲ್ಲ, ಅಧಿಕಾರಿಗಳಿಗೆ ನಾನೇನು ಕಿವಿ ಮೇಲೆ ಹೂ ಇಟ್ಕೊಂಡಿದ್ದೀನ ಹಂಗೆ ಹಿಂಗೆ ಅಂತ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಬೈತಿದ್ರಂತೆ. ಆದ್ರೆ ನಮ್ ಗೋವಿಂದಣ್ಣಗೆ ಗೊತ್ತಾಗದೇ ಇದ್ದಿದ್ದೇನಪ್ಪಾ ಅಂದ್ರೆ, ಈ ಸಚಿವರು ಬೈತಿರೋದು ಯಾರಿಗೆ ಅನ್ನೋದು. ಈ ಕನ್ಫ್ಯೂಷನ್ ಬರೀ ಗೋವಿಂದಣ್ಣನಷ್ಟೇ ಅಲ್ಲ, GBA ಮೂಲಗಳ ಪ್ರಕಾರ ಅಲ್ಲಿನ ಅಧಿಕಾರಿಗಳಿಗೆ ಕನ್ಫ್ಯೂಸ್ ಆಗಿದೆಯಂತೆ. ಕಿರಿಯ ಅಧಿಕಾರಿಗಳೆಲ್ಲ ಹಿರಿಯ ಅಧಿಕಾರಿಗಳಿಗೆ ಬೈದ್ರು ಅಂತ ಮಾತನಾಡ್ಕೊಂಡ್ರೆ, ಕಿರಿಯ ಅಧಿಕಾರಿಗಳೆಲ್ಲ ಇಲ್ಲ ನಮಗಲ್ಲ, ಅದೆಲ್ಲ ಎಡಗಡೆ ಬಲಗಡೆ ಕೂತಿದ್ದ ಹಿರಿಯ ಅಧಿಕಾರಿಗಳಿಗೆ ಅನ್ನೋದು GBA ಮೂಲಗಳ ಗುಸುಗುಸು ಸುದ್ದಿ. ಒಟ್ನಲ್ಲಿ ಯಾರಿಗೆ ಬೈದಿದ್ದಾರೆ, ಬೈಸ್ಕೊಂಡವರಂತೂ ಯಾರು ಅಂತ ಗೊತ್ತಿಲ್ಲ. ಯಾಕಂದ್ರೆ 3 ವರ್ಷದಿಂದ ಇರೋದು ಇವರದ್ದೇ ಸರ್ಕಾರ, ಆಡಳಿತ ನಡೆಸ್ತಾ ಇರೋರು ಇವ್ರೆ. ಹಿಂಗಾಗಿ ಬೈದಿದ್ದು ಯಾರಿಗೆ ಅಂತ ಬೈದವರಿಗಾದ್ರೂ ಗೊತ್ತಿದೆಯಾ ಅಂದ್ರೆ ಅವರು ಈವರೆಗೂ ಎಲ್ಲೂ ಹೇಳಿಲ್ಲ. ಹಿಂದೆ ಆಫೀಸ್ಗೆ ಹೋಗಿ ಬೈತಿದ್ರು, ಈಗ ಆಫೀಸ್ಗೆ ಕರೆಸ್ಕೊಂಡು ಬೈತಿದ್ದಾರೆ ಅನ್ನೋದಷ್ಟೇ ಇಲ್ಲಿ ವ್ಯತ್ಯಾಸ. ಈ ಬೈಗುಳಗಳ ಸರಣಿ ಹಿಂಗೆ ಮುಂದುವರಿಯುತ್ತಾ ಅಥವಾ ಹೊಸ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಬೈಗುಳಗಳಿಗೆ ಅವಕಾಶ ಇಲ್ಲದಂತೆ ವ್ಯವಸ್ಥೆ ಸರಿಯಾಗುತ್ತಾ ಅನ್ನೋದು ಸದ್ಯ GBA ಮೂಲಗಳೇ ಹೇಳ್ತಿರೋ ಗುಸುಗುಸು ಪ್ರಶ್ನೆ.